20 ರೂಪಾಯಿ ಅಣ್ಣ, 20 ರೂಪಾಯಿ. ಒಳ್ಳೆ ಇದೆ, ಫ್ರೆಶ್ ಇದೆ. ಆ್ಯಂಡ್ ನನ್ನ ಟ್ರೈನ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗುವ ಇನ್ನೊಂದು ಟ್ರೈನ್ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರಲಿಕ್ಕಿದೆ, ಜನಶತಾಬ್ದಿ. ಇಲ್ಲಿಂದ 2 ಅವರ್ ಜರ್ನಿ ಅಷ್ಟೇ. ಸೊ ನಾನು ಇವಾಗ ಯಾವ ಊರಿಗೆ ಬಂದಿದ್ದೆ ಅಂದರೆ ಇದು ಕುಂಭಕೋಣಂ ಅಂತ. ತಾಂಜಾವೂರು ಕೇಳಿರ್ಬೋದು ನೀವು. ಇದೇ ತಾಂಜಾವೂರಿನ ಜಿಲ್ಲೆಯಲ್ಲಿ ಬರುವಂತಹ ಒಂದು ಊರು. ಇಲ್ಲಿಗೆ ಯಾಕೆ ಬಂದಿದ್ದೇನೆ ಅಂದರೆ ಇಲ್ಲಿ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. ಸೊ ಆ ಸೈಟ್ ಯಾವುದು ಎಲ್ಲ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಹೊಟ್ಟೆ ಒಂದು ಸ್ವಲ್ಪ ಏನಾದರೂ ಹಾಕ್ಕೊಳ್ಳೋ, ತುಂಬ ಹಸಿವಾಗ್ತಿದೆ. ಸೊ ಇಲ್ಲಿ ಮುಂದೇನಂದರೆ ತಿಂಡಿ ಆಗಲಿ ಊಟ ಆಗಲಿ ಎಲ್ಲ ಬಾಳೆ ಎಲೆಲ್ಲೇ ಹಾಕ್ತಾರೆ. ಸೊ ಊಟ ನಮ್ಮ ಥರನೇ, ನಮ್ಮ ಸ್ಟೈಲಲ್ಲೇ ಇದೆ ಎಲ್ಲ. ಅದೊಂದು ಸೊಪ್ಪಿದು ಪಲ್ಯ ಕೊಟ್ಟಿದ್ರು ಆಯಿತಾ, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಬಸ್ ಅವ್ರ ಹತ್ರ ಕೇಳಿದೆ. ಸೊ ಧಾರಾಸುರಂಗೆ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಂತೆ. ಸೊ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೇನೆ. ತುಂಬ ದೂರ ಇಲ್ಲ ಅಂತ ಹೇಳಿದರು. ಸಾಕಾಯ್ತು ಮಾರ ಈ ಬಿಸಿಲಿಗೆ. ಹತ್ರ ಬಂದಿದ್ದೇನೆ ಬಸ್ಸಿಂದ ಇಳಿದು. ದಕ್ಷಿಣ ಭಾರತವನ್ನ ತುಂಬಾ ಸಾಮ್ರಾಜ್ಯಗಳು ಆಳುತ್ತೆ. ಆದ್ರೆ ಅತಿ ದೀರ್ಘಕಾಲದವರೆಗೆ ಆಳಿದಂಥವರು ತುಂಬಾ ಕಡಿಮೆ, ಕೆಲವು ಸಾಮ್ರಾಜ್ಯಗಳನ್ನ ಹೊರತುಪಡಿಸಿ. ಅದರಲ್ಲಿ ಈ ಚೋಳರ ಸಾಮ್ರಾಜ್ಯ ಕೂಡ ಒಂದು. ಹಿಂದೂ ದೇವಾಲಯಗಳ ನಿರ್ಮಾಣದಲ್ಲಿ ಇವರ ಕೊಡುಗೆ ಅಪಾರವಾದಂಥದ್ದು. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ಇವರ ಕೊಡುಗೆಗಳಾದಂತಹ 2 ದೇವಾಲಯವನ್ನ ತೋರಿಸ್ತಿದ್ದೇನೆ. ಮೊದಲನೇದಾಗಿ ಐರಾವತೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಇರುವಂತದ್ದು ತಾಂಜಾವೂರ್ನ ಕುಂಭಕೋಣಂನಲ್ಲಿರುವಂತಹ ಧಾರಾಸುರಂನಲ್ಲಿ. 12ನೇ ಶತಮಾನದಲ್ಲಿ ಚೋಳರ ಚಕ್ರವರ್ತಿಯಾದಂತಹ 2ನೇ ರಾಜರಾಜ ಇದರ ನಿರ್ಮಾಣ ಮಾಡ್ತಾನೆ. ನನ್ಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಶ್ರೀರಂಗಂನ ಎಪಿಸೋಡ್ ನೋಡಿದ್ರಿ ಅಂತ. ಸೊ ನೋಡಿದವರಿಗೆ ಗೊತ್ತೇ ಇರುತ್ತೆ ಆ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ಅದರ ಬೀದಿಗಳು ಎಷ್ಟು ದೊಡ್ಡದಾಗಿದೆ, ಅದರ ಸಂಕೀರ್ಣಗಳು ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನ. ಸೊ ನೋಡದೆ ಇದ್ದವರು ನೋಡ್ಕೊಂಡು ಬನ್ನಿ, ನಿಮ್ಗೆ ಅರ್ಥ ಆಗತ್ತೆ. ಅದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ದೇವಸ್ಥಾನದ ಬೀದಿಗಳು ಕೂಡ ಅಷ್ಟೇ ದೊಡ್ಡದಾಗಿತ್ತು. 7 ಬೀದಿಗಳಿದ್ವು, 7 ನ್ಯಾಯಾಲಯಗಳಿದ್ವು. ಆದ್ರೆ ಇವಾಗಿಲ್ಲ. ಇದೆಲ್ಲ ಶಾಸನದಲ್ಲಿ ಇರುವಂತಹ ಉಲ್ಲೇಖಗಳು. ಶಾಸನಗಳಲ್ಲಿ ಉಲ್ಲೇಖ ಮಾಡಿದಾರಂದ್ರೆ ಇದೆ ಅಂತಾನೆ. ಆದ್ರೆ ಅದೆಲ್ಲ ಹೇಗೆ ನಾಶ ಆಯ್ತು ಅನ್ನೋದ್ರ ಬಗ್ಗೆ ವಿವರಣೆ ಎಲ್ಲೂ ಕೂಡ ಸ್ಪಷ್ಟವಾಗಿ ದೊರಕಿಲ್ಲ. ಹಲವರ ಪ್ರಕಾರ ಚೋಳರನ್ನ ಪಾಂಡ್ಯರು 13ನೇ ಶತಮಾನದಲ್ಲಿ ಸೋಲಿಸ್ತಾರೆ. ಈ ದೇವಾಲಯವನ್ನ ಸೇರಿಸಿ ಗಂಗೈಕೊಂಡ ಚೋಳಾಪುರದಲ್ಲಿರುವಂತಹ ಬೃಹದೇಶ್ವರ ದೇವಾಲಯದ ಸಂಕೀರ್ಣಗಳನ್ನ, ಬೀದಿಗಳನ್ನ ನಾಶಪಡಿಸ್ತಾರೆ ಅಂತ ಕೆಲವರ ಮಾತು. ಆದ್ರೆ ಅದು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ಈ ದೇವಾಲಯದೊಳಗೆ ವಿವಿಧ ಶಾಸನಗಳ ದೊರಕಿದೆ. 3ನೇ ಕುಲೋತ್ತುಂಗ ಚೋಳ ಈ ದೇವಸ್ಥಾನದ ನವೀಕರಣದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಜೀರ್ಣೋದ್ಧಾರ ಮಾಡಿರುವ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದು ಬಿಟ್ಟು ದೇವಾಲಯಗಳ ಬೀದಿಗಳು, ಅಲ್ಲಿರುವಂತಹ ಗೋಪುರಗಳು ಹೇಗೆ ನಾಶ ಆದವು ಅನ್ನೋದು ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಈ ದೇವಸ್ಥಾನವನ್ನ ದ್ರಾವಿಡ ವಾಸ್ತುಶಿಲ್ಪವನ್ನ ಬಳಸಿ ಕಟ್ಟಿದ್ದಾರೆ. ದೇವಸ್ಥಾನದ ಒಳಗೆ ಹೋದಾಗ್ಲೇ ನಿಮ್ಗೆ ಒಂದು ಮುಖಮಂಟಪ ಎದುರಾಗತ್ತೆ. ಅದನ್ನ ಒಂದು ದಿಕ್ಕಲ್ಲಿ ಕುದುರೆ ಎಳೆಯೋ ತರ, ಇನ್ನೊಂದು ದಿಕ್ಕಲ್ಲಿ ಆನೆ ಎಳೆಯೋ ತರ ರಥದಂತೆ ಆ ಮಂಟಪ ಭಾಸವಾಗತ್ತೆ. ಅದಕ್ಕೆ ಇದನ್ನ
ರಾಜಗಂಭೀರ ಮಂಟಪ, ಆಗ್ರಾ ಮಂಟಪ ಅಂತ ಕರೀತಾರೆ. ಈ ಮಂಟಪವನ್ನ, ಅದರ ಕೆತ್ತನೆಯನ್ನ, ಆ ಕೆತ್ತನೆಯಲ್ಲಿರುವಂತಹ ವಿವರಣೆಯನ್ನ ನೋಡ್ತಾ ಹೋದ್ರೆ ಯಾರೇ ಆದ್ರೂ ಕೂಡ ಒಂದು ಕ್ಷಣ ದಂಗಾಗೋದು ಖಂಡಿತ. ಇಲ್ಲಿ ಮೆಟ್ಟಿಲುಗಳ ರಚನೆ ಇದೆ. ಆ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಹಾಕಿದಾಗ ಅದರಲ್ಲಿ ಸಂಗೀತಗಳು ಹೊರಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸಂಗೀತದ ಮೆಟ್ಟಿಲು ಅಂತ ಕೂಡ ಕರೀತಾರೆ. ದೇವಸ್ಥಾನದೊಳಗೆ ಒಂದು ನೀರಿನ ತೊಟ್ಟಿ ಕೂಡ ಇದೆ. ಆ ನೀರಿನ ತೊಟ್ಟಿಯಲ್ಲಿ ನಮ್ಮ ಕಾವೇರಿ ನದಿಯ ನೀರು ಕೂಡ ಬರೋ ಹಾಗೆ ಮಾಡಿದ್ದಾರೆ. ಈ ದೇವಾಲಯವು 39 ಅಡಿ ಚೌಕಾಕಾರದ ಗರ್ಭಗುಡಿಯನ್ನು ಹೊಂದಿದ್ದು, ಮೇಲಿನ ವಿಮಾನ ಗೋಪುರವು 79 ಅಡಿ ಎತ್ತರದಲ್ಲಿದೆ. 2004ರಲ್ಲಿ ಈ ದೇವಸ್ಥಾನವನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡ್ತಾರೆ. ಸೊ ಏನೋ ಗೊತ್ತಿಲ್ಲ, 2 ದಿನದಿಂದ ನಿದ್ರೆ ಇಲ್ಲಲ್ಲ. ಆ್ಯಂಡ್ ಇವತ್ತು ಬೆಳಿಗ್ಗೆಯಿಂದ ಕೂಡ ನಿನ್ನೆಯಿಂದ ಕೂಡ ಫುಲ್ ಟ್ರಾವೆಲಿಂಗ್. ಏನು ಸ್ವಲ್ಪ ಸಹ ರೆಸ್ಟ್ ಇಲ್ಲದೆ, ಅಂದರೆ 3 ಗಂಟೆ ಮಲಗಿದ್ದೆ, ಅದರಲ್ಲಿ ನನಗೆ ನಿದ್ರೆ ಬಂದದ್ದೇ 1.5 ಗಂಟೆ ಅಷ್ಟು. ಸೊ ಅದಕ್ಕೆ ಸ್ವಲ್ಪ ಸುಸ್ತಾಗಿ ಆಯಿತು. ಅದಕ್ಕೆ ಅಲ್ಲಿ ಮಲ್ಕೊಂಡದೇನಿಲ್ಲ, 10 ನಿಮಿಷ ಕಣ್ಣು ಮುಚ್ಕೊಂಡೆ ಅಷ್ಟೇ. ಸ್ವಲ್ಪ ರೆಸ್ಟ್ ಸಿಗ್ದಾಗಾಯಿತು. ಸೊ ಇಲ್ಲಿಂದ ಇವಾಗ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾನು ಟ್ರೈನ್ ಇದೆ ಅಂತ ಅಂದ್ಕೊಂಡೆ, ಬಟ್ ಟ್ರೈನ್ ಇಲ್ಲ. ಸೊ ಅದಕ್ಕೆ ಬಸ್ ಏನಾದರೂ ನೋಡಬೇಕು. ಅದನ್ನ ಇವತ್ತು ನೋಡಲೇಬೇಕು, ಬೇರೆ ನನಗೆ ಟೈಮ್ ಇಲ್ಲ ಬೇರೆ ದಿನ ಬರಲಿಕ್ಕೆ. ಹಾಗೆ ಇವತ್ತಿನ ಸಂಚಿಕೆಯ 2ನೇ ದೇವಸ್ಥಾನ ಅದ್ಯಾವುದಂದ್ರೆ ಗಂಗೈಕೊಂಡ ಚೋಳಾಪುರಂದಲ್ಲಿರುವಂತಹ ಬೃಹದೇಶ್ವರ ಮಂದಿರ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಗಂಗೈಕೊಂಡಂ ಚೋಳಾಪುರಂದಲ್ಲಿರುವಂತಹ ಬೃಹದೇಶ್ವರ ಮಂದಿರವೇ ಬೇರೆ, ತಾಂಜಾವೂರಿನಲ್ಲಿರುವಂತಹ ಬೃಹದೇಶ್ವರ ಮಂದಿರವೇ ಬೇರೆ. ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ನಾನು ಹೇಳ್ತೇನೆ. ಈಗ ನಾನು ಹೇಳ್ತಿರುವಂತದ್ದು ಗಂಗೈಕೊಂಡ ಚೋಳಾಪುರಂನಲ್ಲಿರುವಂತಹ ಬೃಹದೇಶ್ವರ ಮಂದಿರ. ದಾರಾಸುರಂನಿಂದ 35 ಕಿಲೋಮೀಟರ್ ದೂರ ಇದೆ ಈ ಊರು. ಇಲ್ಲಿ ಟ್ರೈನ್ ನ ವ್ಯವಸ್ಥೆ ಏನೂ ಇಲ್ಲ, ನೀವು ಬರ್ಬೇಕಂದ್ರೆ ಬಸ್ ನಲ್ಲಿ ಬರ್ಬೇಕಾಗತ್ತೆ. ಗಂಗೈಕೊಂಡ ಚೋಳಾಪುರಂ ಈ ಊರು ಒಂದು ಕಾಲದಲ್ಲಿ ಚೋಳರ ರಾಜಧಾನಿಯಾಗಿತ್ತು. ಅದು ಕೂಡ 250 ವರ್ಷಗಳ ಕಾಲ. ಚೋಳರ ರಾಜನಾದಂತಹ 1ನೇ ರಾಜೇಂದ್ರ ಪಾಲ ರಾಜವಂಶದ ಮೇಲಿನ ಗೆಲುವಿನ ಸ್ಮರಣಾರ್ಥವಾಗಿ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಗಂಗೈಕೊಂಡಂ ಚೋಳಾಪುರಂ ಅಂದ್ರೆ ಅರ್ಥ ಏನ್ ಗೊತ್ತಾ? ಗಂಗೆಯನ್ನು ವಶಪಡಿಸಿಕೊಂಡ ಚೋಳರ ಪಟ್ಟಣ ಅಂತ. 1ನೇ ರಾಜೇಂದ್ರ ಚೋಳ ಉತ್ತರ ಭಾರತದಲ್ಲಿ ಗಂಗಾ ನದಿಯ ತಟದ ರಾಜ್ಯವೊಂದನ್ನ ಗೆದ್ದ ನಂತರ ಆ ಊರನ್ನ ಆ ರೀತಿಯಾಗಿ ಹೆಸರಿಸ್ತಾನೆ. ಅದರಿಂದ ಅವನಿಗೂ ಕೂಡ ಗಂಗೈಕೊಂಡ ಚೋಳನ್ ಎಂಬ ಬಿರುದು ಕೂಡ ಬರುತ್ತೆ. ಈ ದೇವಸ್ಥಾನವನ್ನು ಕೂಡ ದ್ರಾವಿಡ ಶೈಲಿಯ ಶಿಲ್ಪಕಲೆಯಿಂದ ಕೆತ್ತನೆ ಮಾಡಿ ಅದರ ನಿರ್ಮಾಣವನ್ನ ಕ್ರಿಸ್ತಶಕ 1035ರಲ್ಲಿ ಪೂರ್ಣಗೊಳಿಸ್ತಾರೆ. ಈ ದೇವಾಲಯದ ಒಳಗಿರುವಂತಹ ಶಿವನ ಲಿಂಗವನ್ನ ಒಂದೇ ಬಂಡೆಯಿಂದ ಮಾಡಿದ್ದಾರೆ. ಹಾಗೆ ಆ ಶಿವಲಿಂಗ 13 ಅಡಿಗಳಷ್ಟು ಎತ್ತರವಾಗಿದ್ದು ಇದನ್ನ ಅತ್ಯಂತ ದೊಡ್ಡ ಶಿವಲಿಂಗ ಅಂತ ಕೂಡ ಕರೀತಾರೆ. ಗರ್ಭಗುಡಿಯ ಎದುರಿಗೆ ಒಂದು ನಂದಿಯ ಪ್ರತಿಮೆ ಇದೆ. ಇದನ್ನ ಹೇಗೆ ನಿರ್ಮಾಣ ಮಾಡಿ ಇರಿಸಿದ್ದಾರೆ ಅಂದ್ರೆ, ಸೂರ್ಯನ ಬೆಳಕು ಈ ನಂದಿ ವಿಗ್ರಹದ ಮೇಲೆ ಬಿದ್ದಾಗ ಆ ಬೆಳಕು ಪ್ರತಿಫಲಿಸಿ ಶಿವಲಿಂಗದ ಮೇಲೆ ಬೀಳುವಂತೆ ವಿನ್ಯಾಸ ಮಾಡಿದ್ದಾರೆ. ನಿಮ್ಗೆ ಒಂದ್ ಮಾತು ಹೇಳ, ತಾಂಜಾವೂರಿನಲ್ಲಿರುವಂತಹ ಬೃಹದೇಶ್ವರ ಮಂದಿರವನ್ನ ರಾಜರಾಜ ಚೋಳ ನಿರ್ಮಾಣ ಮಾಡ್ತಾರೆ. ಹಾಗೆ ಇಲ್ಲಿರುವಂತಹ ಬೃಹದೇಶ್ವರ ಮಂದಿರವನ್ನ ಅವರ ಮಗ ನಿರ್ಮಾಣ ಮಾಡ್ತಾರೆ. ಈ ದೇವಸ್ಥಾನವನ್ನ ಬೃಹದೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿರುವಂತಹ ಗೋಪುರದ ಎತ್ತರ 182 ಫೀಟ್ ಅಂದ್ರೆ 182 ಅಡಿ. ಸುಮಾರು 6 ಎಕರೆ ಭೂಮಿಯಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. 2 ಆವರಣಗಳನ್ನು ಈಗ ಹೊಂದಿದೆ. ಒಂದು ವೇಳೆ ನೀವು ಶ್ರೀರಂಗಂಗೆ ಬರ್ತಾ ಇದ್ರೆ ತಿರುಚಿಯಲ್ಲಿರುವಂತಹ ಶ್ರೀರಂಗಂನ ದೇವಸ್ಥಾನ ಹಾಗೆ ಉಚ್ಚಿ ಪಿಳ್ಳಯ್ಯರ್ ರಾಕ್ ಫೋರ್ಟ್ ಟೆಂಪಲ್ ನೋಡಿ ಟ್ರೈನ್ ಮುಖಾಂತರ ಕುಂಭಕೋಣಂಗೆ ಬರಬಹುದು. ಅಲ್ಲಿಂದ ದಾರಾಸುರಂಗೆ ಬಸ್ ಇದೆ. ಹಾಗೆ ನೀವು ಪುನಃ ಕುಂಭಕೋಣಂಗೆ ಬಂದು ಗಂಗೈಕೊಂಡ ಚೋಳಾಪುರಂಗೆ ಹೋಗಬಹುದು. ಸಿಕ್ತು ಬಸ್ಸು ಬಂದ ಕೂಡಲೇ. ಸೊ ಇಲ್ಲಿಂದ 1 ಅವರ್ ಇದೆ ಅನಿಸುತ್ತೆ ಮೋಸ್ಟ್ಲಿ. 35 ರೂಪಾಯಿ ಟಿಕೆಟು, 4:50ಕ್ಕೆ ರೀಚ್ ಆಗುತ್ತೆ. ಅದರ
ಅರ್ಥ 1-1/4 ಗಂಟೆ ಜರ್ನಿ ಇದೆ. 1 ಗಂಟೆ ಆದರೂ ಮಲಗ್ತೇನೆ ಈಗ, ಮತ್ತೆ ಅಲ್ಲೇ ಸಿಗ್ತೇನೆ ನಿಮಗೆ.